ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಸೂಪರ್ ಆಗಿರುತ್ತೆ. ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡಿ, ಚೆನ್ನಾಗಿರುತ್ತೆ. ಇದು ನಮ್ಮ ಎರಡನೇ ಮಗುವಿನ ಸೀಮಂತನದ ಪ್ರಿಪ್ರೇಷನ್ ಆಲ್ರೆಡಿ ನೀವು ನೋಡಿದ್ದೀರಾ. ನಾನು ಬಂದ್ಬಿಟ್ಟು ಈ ರೀತಿಯಾಗಿ ರೆಡಿಯಾಗಿದ್ದೆ. ನಾನು ರೆಡಿ ಆಗೋದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ನನಗೆ ಟೈಮ್ ಸಿಗಲಿಲ್ಲ. ಸ್ವಲ್ಪ ಮನೆಯಲ್ಲೆಲ್ಲನೂ ಜನ ಜಾಸ್ತಿ ಇರೋದ್ರಿಂದ ಮಾಡೋದಕ್ಕಾಗಿಲ್ಲ. ಮತ್ತು ಇಲ್ಲೆಲ್ಲನೂ ಪ್ಲೇಟ್ಸ್ಗಳಿಗೆಲ್ಲನೂ ಚಿಕ್ಕ ಚಿಕ್ಕದಾಗಿ ಜೋಡಿಸ್ಕೊಳ್ತಾ ಇದ್ದಾರೆ. ಅಮ್ಮ ರವೆ ಉಂಡೆ ಈ ಥರ ಉಂಡೆಗಳೆಲ್ಲ ಮಾಡ್ಕೊಂಡು ಬಂದಿದ್ದರು. ಮತ್ತು ಎಲ್ಲನೂ ನನ್ನ ತಟ್ಟೆಯಲ್ಲಿ ಇಡ್ತಾಯಿದ್ರು, ಏನೇನು ಬೇಕು ಅಂತೇಳ್ಬಿಟ್ಟು. ಮನೆಯಿಂದ ಮಾಡಿದ್ದು ಮಾತ್ರ ಇಷ್ಟೇ, ಕಾಯಿ ಹೋಳಿಗೆ ಮತ್ತು ಇದು ಎಳ್ಳುಂಡೆ ಅಂತ ಕರೀತಾರೆ, ರವೆ ಉಂಡೆ ಮತ್ತು ಸ್ವೀಟ್ಗಳೆಲ್ಲನೂ ಕ್ರಾಂತಿ ಸ್ವೀಟಿಂದ ಒಂದಷ್ಟು ಸ್ವೀಟ್ಗಳನ್ನೆಲ್ಲ ತರಿಸಿದ್ವಿ. ಅದನ್ನೆಲ್ಲನೂ ಈಗ ಒಂದು ಪ್ಲೇಟ್ಗಳಿಗೆ ಚಿಕ್ಕದೇ ಅಲ್ವಾ ಜಾಗ, ಅದಕ್ಕೋಸ್ಕರ ಪುಟ್ಟದಾಗಿ ಒಂದು ಚಿಕ್ಕ ತಟ್ಟೆಗಳಿಗೆಲ್ಲನೂ ಜೋಡಿಸ್ಕೊಳ್ತಾ ಇದ್ವಿ. 2 ಟೇಬಲ್ ಇರೋದ್ರಿಂದ ಹೆಂಗೆಲ್ಲ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಫೈನಲಿ ಹಿಂಗೆಲ್ಲ ಜೋಡಿಸ್ಕೊಂಡ್ವಿ. ಅಮ್ಮ, ಅಕ್ಕ, ನನ್ನ ಫ್ರೆಂಡು ಮತ್ತು ಒಂದು ಕಡೆ ಅಡುಗೆ ಕೆಲಸ, ಒಂದು ಕಡೆ ಇದು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದರು. ಇಷ್ಟೆಲ್ಲ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಈ ಕತೆ ನಡೀತಾ ಇತ್ತು. ಬೇರೆ ಕಡೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಜೋಡಿಸಿದಾಗ ಇದು ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ನೋಡೋಕ್ಕೇ ಒಂದಷ್ಟು ಖುಷಿ ಆಗ್ತಾ ಇರುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಮತ್ತು ಅಮ್ಮ ತಂದಿದ್ದು ಸೀರೆ, ಅಮ್ಮ ಏನು ಮಡಲು ತುಂಬ್ತಾರಲ್ವ ಆ ಥರದ್ದು ಅಮ್ಮ ಸಪ್ರೇಟಾಗಿ ಎಲ್ಲ ಇಟ್ಟಿದ್ದರು. ಇದನ್ನೆಲ್ಲನೂ ನೋಡೋಕ್ಕೆ ಒಂದು ಖುಷಿ. ಮತ್ತು ನನ್ನ ಲೈಫಲ್ಲಿ ಈ ಥರ ಒಂದು ಶಾಸ್ತ್ರ ನಾನು ಮಾಡ್ಕೊಳಕ್ಕಾಗಲ್ಲ, ಇದೇ ಲಾಸ್ಟು ಅಂತ ನಂಗೆ ಅನ್ನಿಸ್ತಾನೇ ಇತ್ತು. ಈ ಥರ ಶಾಸ್ತ್ರ ಮಾಡ್ಕೊಬೇಕಾದ್ರೆ ನಾನು ಮತ್ತೆ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳ್ತಾಯಿದ್ರು. ಫೈನಲಿ ಇದೊಂದು ಶಾಸ್ತ್ರ ಅನ್ನೋದು ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇತ್ತು. ನಾನು ಒಂಥರ ತುಂಬ ಸಿಂಪಲ್ಲಾಗಿರುತ್ತೆ ಅಂದ್ಕೊಂಡಿದ್ದೆ, ಆದರೆ ದೇವರು ದಯೆಯಿಂದ ತುಂಬ ಚೆನ್ನಾಗೇ ನಡೀತಾ ಇತ್ತು. ಫಸ್ಟು ದೇವ್ರಿಗೆಲ್ಲನೂ ದೀಪ ಅಂಟಿಸಿ ನಾನು ಮೊದಲೇ ಪೂಜೆ ಮಾಡಿಬಿಟ್ಟಿದ್ದೆ. ಈಗ ಮತ್ತೆ ಇನ್ನೊಂದು ಸರಿ ದೇವ್ರಿಗೆ ನಮಸ್ಕಾರ ಮಾಡಿ, ಆನಂತರ ತಂದೆ ತಾಯಿಗಳಿಗೆ ಮತ್ತು ದೊಡ್ಡವ್ರಿಗೆ, ಮುಖ್ಯವಾಗಿ ನಮ್ಮ ಯಜಮಾನ್ರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ನನ್ನ ಮಗನೇ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಗಿಬಿಟ್ಟಿದ್ದಾನೆ. ಅವನಿಗೂ ರಾಮರಾಜ್ಯದ ಸೆಟ್ ಅನ್ನೋದು ಹಾಕಿ ರೆಡಿ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ತಿದ್ದ ಅವನೂ ಅಷ್ಟೇ. ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಫೈನಲಿ ಶಾಸ್ತ್ರಕ್ಕೆ ನನಗೆ ಆ ಟೈಮ್ ಅನ್ನೋದು ನಮಗೆ ಕೊಟ್ಟಿದ್ದರು. ಆ ಟೈಮಲ್ಲಿ ಕೂರಿಸಿ ಮಾಡ್ತಾಯಿದ್ದಾರೆ. ಇನ್ನೊಂದೇನು ಅಂತಂದರೆ, ನನಗೆ ಫಸ್ಟು ಮಗುವಿನ ಶ್ರೀಮಂತ ಅನ್ನೋದಲ್ಲಿ ನಮ್ಮ ಯಜಮಾನ್ರ ಕೈಯಲ್ಲಿ ನನಗೆ ಈ ರೀತಿ ಒಂದು ಶಾಸ್ತ್ರ ಮಾಡಿಸ್ಕೊಳ್ಳೋದು ಆಗಲೇ ಇಲ್ಲ, ಮತ್ತು ಮಾಡೂ ಇಲ್ಲ ನಮ್ಮ ಮನೆಯವರು. ಅದು ನನಗೆ ತುಂಬಾ ಮಿಸ್ ಮಾಡ್ತಾಯಿತ್ತು. ಅಂದರೆ ಬೇರೆಯವ್ರದ್ದಾದ್ರೂ ನೋಡಿದಾಗ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು, ನನ್ನ ಗಂಡನ ಕೈಯಲ್ಲೇ ನಾನು ಮಾಡಿಸ್ಕೊಂಡಿಲ್ವಲ್ಲ ಅಂತ. ಫೈನಲಿ ಇದರಲ್ಲಿ ಫಸ್ಟಿಗೇನೆ ನಿನ್ನ ಆಸೆ ಥರನೇ ನಾನೇ ಫಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಫಸ್ಟು ಶಾಸ್ತ್ರವನ್ನು ಮಾಡಿದ್ರು. ಆನಂತರ ಅಮ್ಮ ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ. ಅದಂತೂ ನನಗೆ ತುಂಬ ಬಯಕೆ ಆಗಿಬಿಟ್ಟಿತ್ತು. ಫಸ್ಟು ಅದೇನೇ ಆಗೋಗಲಿ ನನ್ನ ಗಂಡನ ಕೈಯಲ್ಲಿ ಈ ರೀತಿ ಬಳೆ ಹಾಕ್ಸ್ಕೊಳ್ಳೋದು, ಅರಿಶಿನ ಕುಂಕುಮ ಇಕ್ಕಿಸ್ಕೊಳ್ಳೋದು, ಅವ್ರ ಕೈಲಿ ಹಾರ ಹಾಕ್ಸ್ಕೊಳ್ಳೋದು, ಇದೆಲ್ಲ ನನ್ನ ಒಂದು ಕನಸು ಅಂತ ಹೇಳ್ಬೋದು. ಆ ಕನಸು ನಿಜವಾಗ್ಲೂ ಈಡೇರಿತು. ಜೊತೆಗೆ ನನ್ನ ಮಗನೂ ನನಗೆ ಅವನು ಅರಿಶಿನ ಕುಂಕುಮ ಇಡೋದು, ಅಕ್ಷತೆ ಹಾಕೋದು, ಸ್ವೀಟ್ ತಿನ್ನಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ನಾನು ಇನ್ನೊಂದು ಮಗುಗೆ ತಾಯಿ ಆಗ್ತಾಯಿದ್ದೀನಿ, ನನ್ನ ಪುಟ್ಟ ಕಂದಮ್ಮ ಇದೆಲ್ಲ ಮಾಡುತ್ತಲ್ಲ ಅಂತ ತುಂಬಾ ನಾನು ಎಮೋಷನಲ್ ಆಗಿಬಿಟ್ಟೆ. ಅದಂತೂ ನನಗೆ ತುಂಬ ಖುಷಿ ಕೊಡ್ತು. ಈಗ ಅಮ್ಮ ಆಶೀರ್ವಾದ ಮಾಡ್ತಾಯಿದ್ದಾರೆ, ಆಮೇಲೆ ಅಕ್ಕ ಆಶೀರ್ವಾದ ಮಾಡೋಕ್ಕೆ ಬಂದರು. ಅಂದರೆ ಅವರು ಶಾಸ್ತ್ರ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ. ನಾನು ತುಂಬಾ ಸಿಂಪಲ್, ಅಂದರೆ ತುಂಬ ಸಿಂಪಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಗೊತ್ತಿಲ್ಲ, ದೇವ್ರ ದಯೆಯಿಂದ ತುಂಬ ಚೆನ್ನಾಗಾಯಿತು. ಹಾಗೆ ಹಳೆಯ ವಿಡಿಯೋದಲ್ಲಿ ನಿಮಗೆಲ್ಲರೂ ನಾನು ಬ್ಲೆಸ್ಸಿಂಗ್ಸನ್ನು ಕೇಳಿದ್ದೆ. ನೀವು ಆದಷ್ಟು ನನಗೆ ಬ್ಲೆಸ್ಸಿಂಗ್ಸನ್ನು ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಫುಲ್ಲಾಗಿ ನಾನು ನಿಮಗೆ ಇರ್ತೀನಿ. ಹಾಗೆ ಇವಾಗಲೂ ಅಷ್ಟೇ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಬೇಕೇ ಬೇಕು ಅಂತ ಕೇಳ್ತೀನಿ. ಆ ಒಂದು ಲೈಕಿಂದ ನೀವು ನನಗೆ ಬ್ಲೆಸ್ ಮಾಡ್ಬೋದು.
ಈ ಥರ ಒಂದು ಕಲರ್ ಬಳೆಗಳು ಈ ಥರದ್ದೆಲ್ಲ ನೋಡೋಕ್ಕೆ ಒಂದು ಖುಷಿ. ನಾನು ಮತ್ತೆ ಈ ಥರ ಲೈಫಲ್ಲಿ ಹಿಂಗೆ ಆಗ್ತೀನಾ? ನನಗೆ ಈ ಥರ ಮತ್ತೆ ಶಾಸ್ತ್ರ ನಡೆಯುತ್ತಾ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೊಂಥರ ಫುಲ್ ಎಮೋಷನಲ್ ಆಗ್ತಾ ಇದ್ದೀನಿ. ಈ ವಿಡಿಯೋ ಎಡಿಟ್ ಮಾಡಿ ನನಗೇನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗಲೂ ಅಷ್ಟೇ ತುಂಬಾ ನನಗೆ ಒಂಥರ ಏನೋ ಗೊತ್ತಿಲ್ಲದೆ ಇರೋ ಫೀಲ್ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡೆ. ಸಾಕು ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಕಳನ್ನ ಸಾಕಿ ಅವ್ರನ್ನ ಓದಿಸಿ ಅವ್ರನ್ನ ದೊಡ್ಡದು ಮಾಡಿ ಅವ್ರನ್ನ ಒಂದು ಬದುಕಿಗೆ ನಾವು ತರೋದಿದೆಯಲ್ವ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಬಂದುಬಿಟ್ಟು ನಮ್ಮಪ್ಪ ಅಮ್ಮ ನಮಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವೊಂದು ಹೆಣ್ಮಗುನ ಸಾಕಿ ಸಲಸಿ ನಮಗೇನೇನೆಲ್ಲ ಬೇಕು ಬೇಡವನ್ನೆಲ್ಲ ತಿಳ್ಕೊಂಡು ಕೊಡಿಸಿ ಫೈನಲಿ ಒಂದು 20 ವರ್ಷ ಆದಮೇಲೆ ನಮ್ಮನ್ನು ಒಬ್ಬರ ಕೈಗೆ ಕೊಟ್ಟು ಮದುವೆ ಮಾಡ್ತಾರಲ್ವ ಆವಾಗ ಆಗೋ ಫೀಲಿಂಗು ತಂದೆ ತಾಯಿ ಅನ್ಸ್ಕೊಂಡಿರ್ತಾರಲ್ವ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರದ್ದು ಏನು ಫೀಲಿಂಗು ಅಂತ. ಈಗ ಸಂಬಂಧಿಕರು ಫ್ರೆಂಡ್ಸು ಇವರೆಲ್ಲನೂ ಶಾಸ್ತ್ರ ಮಾಡ್ತಾ ಇದ್ದಾರೆ. ಫೈನಲಿ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಿಮಗೆ ಹೇಗೆ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಅಂತ. ನಾನು ಈ ಒಂದು ಚಿಕ್ಕ ಫಂಕ್ಷನ್ಗೆ ಒಂದು 4 ಜನ ಫೋಟೋಗ್ರಾಫರ್ ಆಗಿದ್ದರು. ಜೊತೆಗೆ ನನ್ನ ಮಗನೂ ಅಷ್ಟೇ ಅವನು ಒಂದು ಮೊಬೈಲ್ ಇಟ್ಕೊಂಡು ಅದರಲ್ಲೇ ವೀಡಿಯೋ ಮಾಡೋದು ಫೋಟೋ ಹಿಡಿಯೋದು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ದ. ಅದನ್ನು ನೋಡ್ತಾ ಇದ್ದರೆ ನಾನು ಅವ್ನಿಗೇನು ಹೇಳೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಕ್ಕಳಲ್ವ ಅವ್ರಿಗೇನು ಹೇಳೋಕ್ಕಾಗಲ್ಲ, ಅವ್ರಿಗೆ ನಾವು ತಿಳಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಶಾಸ್ತ್ರ ಈ ರೀತಿಯಾಗಿ ನಡೀತಾ ಇದೆ. ನಮ್ಮಲ್ಲಿ ಬಂದುಬಿಟ್ಟು ಈ ಥರ ಮಾಡ್ತಾರೆ, ಬೇರೆ ಕಡೆ ಗೊತ್ತಿಲ್ಲ ನನಗೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫೈನಲಿ ಎಲ್ಲರೂ ಮಾಡಿದ್ಮೇಲೆ ಈಗ ಆರತಿಯನ್ನು ಮಾಡ್ತಾಯಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಫೈನಲಿ ದೊಡ್ಡವರ ಆಶೀರ್ವಾದ ಎಲ್ಲರ ಆಶೀರ್ವಾದ ನನಗೆ ಸಿಕ್ತು. ದೊಡ್ಡವರು ಆಶೀರ್ವಾದ ಇದ್ರೇ ನಾವು ಮುಂದೆ ಏನೊಂದು ಅಷ್ಟೇ ಮಾಡೋದಕ್ಕೆ ಆಗೋದು, ಎಲ್ಲ ಕಾರ್ಯಗಳು ಚೆನ್ನಾಗಾಗೋಕ್ಕೆ ಸಾಧ್ಯ ಆಗೋದು. ಟೈಮಿಂಗ್ಸು ಮುಗೀತಲ್ವ, ಈಗ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಎಬ್ಬರಿಸ್ಬಿಡ್ತಾರೆ. ಆನಂತರ ಬೇಕಾದರೆ ನಾವು ಕೂತ್ಕೊಳ್ಬೋದು. ಯಾಕಂದರೆ ಟೈಮಿಂಗ್ಸ್ ಮಾತ್ರ ನಾವು ಅಷ್ಟರಲ್ಲಿ ಶಾಸ್ತ್ರ ಮಾಡಿ ಎಬ್ಬರಿಸ್ಬೇಕು. ಮತ್ತು ಯಾರಾದರೂ ನೆಂಟರು ಬರೋರಿದ್ದರೆ ಅವ್ರ ಹತ್ರ ನಾವು ಮಾಡಿಸ್ಕೋಬೋದು. ನೆಕ್ಸ್ಟು ಇವರಿಬ್ಬರು ಬಂದಿರಲಿಲ್ಲ. ಫೈನಲಿ ಇವರು ಅಪ್ಪ ಅಮ್ಮನೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅವರೂ ಅಷ್ಟೇ, ಅವ್ರ ಕೈಲಿನೂ ಆಶೀರ್ವಾದ ಮಾಡಿಸ್ಕೊಂಡೆ. ಇನ್ನು ನೆಕ್ಸ್ಟು ಇವರು ನಮ್ಮ ಯಜಮಾನ್ರು ಫ್ರೆಂಡು. ನಂತರ ಒಂದಷ್ಟು ಫೋಟೋಸು ತಗೊಂಡ್ವಿ.
ಮೆಮೊರೇಬಲ್ ಆಗಿರಬೇಕಲ್ವ, ಇದು ಮತ್ತೆ ಸಿಗೋದಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲನೂ ತೊಗೊಂಡ್ವಿ. ಫೈನಲಿ ಮಾಮ್ ಟು ಬಿ ಡ್ಯಾಡಿ ಟು ಬಿ ಅಂತ ಒಂದು ನಮ್ಮ ಮಕ್ಕಳು ಪುಟ್ಟದಾಗಿ ಒಂದು ಸರ್ಪ್ರೈಸ್ ಗಿಫ್ಟನ್ನು ತಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು. ಇದೊಂದು ಖುಷಿ ಆಯಿತು. ಫೈನಲಿ ಇದೊಂದು ನಡೀತು ಅಷ್ಟೇ. ಆಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕ್ ಎಲ್ಲರಿಗೂ ಕೊಟ್ಟಿದ್ದಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಕೆಲವೊಂದು ಅಪ್ಡೇಟ್ಸ್ ಮತ್ತು ನನ್ನ ಡೆಲಿವರಿ ಬ್ಲಾಗ್ಸ್ ಎಲ್ಲನೂ ಹಾಕ್ತಾ ಇರ್ತೀನಿ. ಖಂಡಿತ ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತು ಸಿಗೋಣ.